ಮೊದಲನೇದಾಗಿ ಈ ಭಾರತ ದೇಶದಲ್ಲಿ ನಾವು ಹುಟ್ಟಿರೋದು ಒಂದು ಪುಣ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಅದರಲ್ಲೂ ಈ ಭಾರತ ದೇಶದಲ್ಲಿ ಇವತ್ತೇನಾದರೂ ನಾವೆಲ್ಲ ಬದುಕ್ತಾ ಇದ್ದೀವಿ, ನಾವೆಲ್ಲ ಒಂದು ಕಾನೂನಿನಲ್ಲಿ ಹೋಗ್ತಾ ಇದ್ದೀವಿ, ಕಾನೂನು ಅಡಿಯಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಈ ಪುಣ್ಯಾತ್ಮ. ಈ ಪುಣ್ಯಾತ್ಮರೇ ನಮಗೆ ಆ ಕಾರಣವನ್ನು, ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಇವತ್ತು ಯಲ್ಚಿಪುರ ಗ್ರಾಮದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜ್ಞಾಪಕಾರ್ಥಕವಾಗಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ MLC ಅನಿಲನವರಾಗಿರ್ಬೋದು, ಅದೇ ರೀತಿ ಊರಿನ ಮುಖಂಡರಾದಂಥ ಮುನೇಗೌಡರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಂಜು, ಯಲ್ಚಿಪುರ ಮಂಜು, ಒಂದು PhD ಕಲ್ಕಲ್ಲಿ ಮನೆ ನಿಂತು ಸೋತರು ಕಮ್ಮಿನಲ್ಲಿ, ಆದರೂ ನಾವೆಲ್ಲ ಇದೀವಿ, ನನ್ನ ಜ್ಞಾಪಕ ಇದೆ ಎಲ್ಲ. ನಮ್ಮ ಮಂಜು ಅವರಿದ್ದಾರೆ. ಆಮೇಲೆ ನಮ್ಮ ಏನಕ್ಕಂತೆ ನಮ್ಗೆ ಯಾರಿಗೂ ಧನ್ಯವಾದಗಳು ತಿಳಿಸ್ಕೊಳ್ಳೋದಕ್ಕೋ ಏನಕ್ಕೂ ಅಲ್ಲ, ಊರಿನ ಜನಕ್ಕೆ ಧನ್ಯವಾದಗಳು ತಿಳಿಸೋದಕ್ಕೆ. ಆಲ್ರೆಡಿ ಈ ಗ್ರಾಮದಲ್ಲಿ 30 ಲಕ್ಷ ರೂಪಾಯಿ ಹೊರತಲ್ಲಿ ಸಿಮೆಂಟ್ ರೋಡ್ ಕೆಲಸವನ್ನು ಮಾಡಿದ್ದೀವಿ ಇಲ್ಲಪ್ಪ, 35 ಲಕ್ಷ ರೂಪಾಯಿ ಸಿಮೆಂಟ್ ರೋಡ್ಸ್ ಮಾಡಿದ್ದೀವಿ. ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿಯನ್ನ ದೇವಸ್ಥಾನ ಕೊಟ್ಟು 4 ಲಕ್ಷ ದೇವಸ್ಥಾನ ಕೊಟ್ಟಿದ್ದೀವಿ. ಇನ್ನೂ ಏನಾದರೂ ದೇವಸ್ಥಾನ ನೆಸಿಟಿ ಇದ್ರೆ ನನ್ನ ಕೈಯಿಂದನೂ ನಾನು ಕೊಡ್ತೀನಿ, ಅದನ್ನು ರೆಡಿ ಇದ್ದೀವಿ, ತೊಂದರೆ ಏನೂ ಇಲ್ಲ, ಅದನ್ನು ಕೊಡ್ತೀವಿ, ಆಯಿತಾ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಅಂತ ಹೇಳಿದ್ರೆ 30 ಲಕ್ಷ ಕೊಡೋದು ಎಲ್ಲಿ ಅಂತ ಹೇಳಿದ್ರೆ ಹೋಬಳಿ ಹೆಡ್ ಕ್ವಾರ್ಟರಲ್ಲಿ ಕೊಡೋದು. ಎಲ್ಲರಿಗೂ ಗೊತ್ತಿರುತ್ತೆ, ಆಫೀಸರ್ಸ್ಗೂ ಗೊತ್ತಿಲ್ಲ, ನಮ್ಮ ಆಫೀಸರ್ಸ್ಗೂ ಗೊತ್ತಿರುತ್ತೆ. ಹೋಬಳಿ ಹೆಡ್ ಕ್ವಾರ್ಟರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಕಟ್ತಿರೋದು. ಹೋಬಳಿ ಹೆಡ್ ಕ್ವಾರ್ಟರ್ಗೆ 25 ಲಕ್ಷ ಕೊಡ್ತಾರೆ, ಗ್ರಾಮ ಪಂಚಾಯತಿಗೆ ಹೆಡ್ ಕ್ವಾರ್ಟರ್ಗೆ 10 ಲಕ್ಷ ಕೊಡ್ತಾರೆ. ಯಾವುದನ್ನ ಹಳ್ಳಿನಲ್ಲಿ ಅಂದರೆ ಒಂದು 5 ಲಕ್ಷ ಕೊಡ್ತಾರೆ. ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ನಾವು ಯಲ್ಚಿಪುರ ಗ್ರಾಮಕ್ಕೆ ಮಾತ್ರ 30 ಲಕ್ಷ ರೂಪಾಯಿ ಹೊರತಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಊರಿಗೆ. ಏನಕ್ಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಬರೆದಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬರ್ತಾ ಇರೋದ್ರಿಂದ ಅವರು ಒಂದು ಹೆಸರಿರುವಂಥ ಒಂದು ಸಮುದಾಯ ಭವನದಲ್ಲಿ ನಾಮಕರಣ, ಮಕ್ಕಳಿಗೆ ಒಂದು ಮದುವೆ ಆಗ್ಬೋದು, ಒಂದು ರಿಸೆಪ್ಷನ್ ಆಗ್ಬೋದು, ಇಂಥದ್ದೆಲ್ಲ ಮಾಡಿಕೊಂಡ್ರೆ ಅವ್ರ ಆಶೀರ್ವಾದ ಇದ್ದು ಇನ್ನು ಅವ್ರಿಗೆ ಅವರಲ್ಲಿ ಇರುವಂಥ ಬುದ್ಧಿ ಒಂದು 1% 2% ಬರಲಿ ಅಂತ ಒಂದು ಆಸೆ ಅಷ್ಟೇ. ಅದಕ್ಕೆ ಮಾಡಿದ್ದೀವಿ. ಅದಕ್ಕೆ ಇದಾಗಬೇಕಂದ್ರೆ ಮುಖ್ಯವಾಗಿ ಕಾರಣ ಮೇಷ್ಟ್ರು ತುಂಬ ಕಷ್ಟಪಟ್ಟರು ಇದಕ್ಕೋಸ್ಕರ. ನಮ್ಮ ಹತ್ರ ಮತ್ತೆ ಮೇಷ್ಟ್ರು ಮಾಡಿದ್ರು, ಮಂಜೂರು ಹೇಳಿದ್ರು, ಆಮೇಲೆ ಗ್ರಾಮಸ್ಥರು ಮೊದಲಿಂದ ರಿಕ್ವೈರ್ಮೆಂಟು. ಇದು ಎರಡೂ ಬಿಟ್ಟು ಇನ್ನೊಂದು 20 ಲಕ್ಷ ರೂಪಾಯಿ ನಿಮ್ಮೂರಲ್ಲಿ ರೋಡ್ಸ್ಗೆ, ಡ್ರೈನೇಜಸ್ಗೆ 20 ಲಕ್ಷ ರೂಪಾಯಿ ಕೊಟ್ಟು ಇನ್ನೊಂದು ವಾರದಲ್ಲಿ ಆಗುತ್ತಾ ಮುರಳಿ? ಅದು ಆಗುತ್ತೆ. ಇವಾಗ ಅದು ಸೈನ್ ಆಗಬೇಕಷ್ಟೇ, ಸೈನ್ ಒಂದು ಹಾಕಬೇಕು. ಇನ್ನೊಂದು ವಾರದೊಳಗಡೆ ಆ 20 ಲಕ್ಷ ರೂಪಾಯಿನೂ ಈ ಗ್ರಾಮಕ್ಕೆ ರೋಡ್ಸು ಅಥವಾ ಡ್ರೈನೇಜಸ್ಸು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆಗಿದೆ, ದುಡ್ಡಾಗಿದೆ ಅಂತ ಹೇಳ್ತಾ ಇವತ್ತು ನೀವೆಲ್ಲರೂ ಕರೆದು ಒಳ್ಳೆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಗ್ರಾಮಸ್ಥರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಖಂಡಿತವಾಗ್ಲೂ ಈ ನಿವೇಶನಕ್ಕೆ ಇಷ್ಟೆಲ್ಲ ಆಗಬೇಕು ಅಂದರೆ ಮುಳುಬಾಗಲಪ್ಪ ಅಂತ ಯಾಕೆ ಇದಾರೆ ಗೊತ್ತೇ? ಆದರೆ ಅಲ್ಲಿಂದ ಏನಾದ್ರು ಇಲ್ಲಿ ಬಂದು ಇದ್ಬಿಟ್ರೆ ಏನಂತ ಇರಮ್ಮ ಮುಳುಬಾಗಲಪ್ಪನವರು ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೆ ಆಶೀರ್ವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಳ್ಳಿ, ಅವರೆಲ್ಲರೂ ಚೆನ್ನಾಗಿರಲಿ, ಅವ್ರ ಥರ ಊರವರು ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವ್ರು ಹೋರಾಟ ಮಾಡಿ ಜಾಗ ಮಾಡಿಕೊಟ್ಟಿದ್ದಾರೆ, ನಾವು ಬಿಲ್ಡಿಂಗ್ ಕಟ್ತಾ ಇದೀವಿ ಅಷ್ಟೇ. ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇನ್ನೂ ಅಷ್ಟೇ, PDO ಅವರು ಇಲ್ಲೇ ಇದ್ದಾರೆ. ಈಗ ನಾನು PDO ಅವ್ರಿಗೂ ಮಾತಾಡಿದ್ದೆ, ನೀರಿನ ಸಮಸ್ಯೆ ಎಲ್ಲೂ ಇಲ್ಲ, ನಮ್ಮ ಹತ್ರ ಯಾವುದೇ ರೀತಿಯಲ್ಲಿ ದುಡ್ಡಿನ ಕೊರತೆ ಯಾವುದೂ ಇಲ್ಲ. ಮೊನ್ನೆ ಅವರು ಮೀಟಿಂಗಲ್ಲಿ ಇದ್ದಾಗ, KDP ಮೀಟಿಂಗಲ್ಲಿ ಇದ್ದಾಗ PDO ಅವರು ಹೇಳಿದ್ರು ಮೋಟ್ರ್ ಬೇಕು ನಮಗೆ ಅಂತ ಹೇಳಿದರು. ಮೋಟ್ರು ಎಲ್ಲವನ್ನ ಕೊಟ್ಟಿದ್ದೀವಿ, ಎಲ್ಲ ಆಗಿದೆ, ನೀರಿನ ಸಮಸ್ಯೆ ಏನೂ ಇಲ್ಲ. ಹಂಗೂ ನೀರಿನ ಸಮಸ್ಯೆ ಇವತ್ತಿಲ್ಲದೆ ಇರ್ಬೋದು, ನಾಳೆನೇ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಆದರೂ ಯಾರೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನೀರಿನ ಏನೇ ಸಮಸ್ಯೆ ಬಂದ್ರೂ, ಡ್ರೈನೇಜಸ್ ಏನೇ ಸಮಸ್ಯೆ ಬಂದ್ರೂ, ಫಿಲ್ಟರ್ ಸಮಸ್ಯೆ ಬಂದ್ರೂ ಇಮ್ಮಿಡಿಯೇಟ್ ಆಗಿ ಮಾಡಿಕೊಡೋದಕ್ಕೆ ಸರ್ಕಾರದಲ್ಲಿ ಅನುದಾನ ಇದೆ, ದುಡ್ಡಿದೆ ನಮ್ಮ ಹತ್ರ. ಖಂಡಿತವಾಗ್ಲೂ ನಾವು ಮಾಡಿಕೊಡ್ತೀವಿ. ಏನೇ ಇದ್ರೂ ಇಮಿಡಿಯೇಟ್ ಆಗಿ ಮಾಹಿತಿ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಯಲ್ಚಿಪುರ ಗ್ರಾಮಸ್ಥರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನಾನು ಮುಗಿಸ್ತೀನಿ. ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್.